ಬಂಧುಗಳೇ, ಸಿದ್ದರಾಮಯ್ಯನವರಾದ್ರೂ ಕೂಡ ನೇರವಾಗಿ ವಿರೋಧಿಸ್ತಾ ಇದ್ರು. ನಮಗೆ ನಮ್ಮ ಹಿಂದೂ ವಿರೋಧಿ ಯಾರು ಅಂತ ಕಾಣಿಸ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಕೈ ತುಂಬಾ ದಾರ ಕಟ್ಕೊಂಡಿರ್ತಾರೆ, ಕೊರಳು ತುಂಬಾ ಹಾರ ಹಾಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರೇನು ಹಿಂದೂ ಭಕ್ತರು, ಬಹಳ ಹಿಂದೂ ಪರವಾಗಿದ್ದಾರೆ ಅಂತ ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಶಿವನ ಬೆಟ್ಟ, ಕಪಾಲೆ ಬೆಟ್ಟವನ್ನ ಯೇಸು ಬೆಟ್ಟ ಮಾಡಕ್ ಹೋಗಿದೆ ಇದೆ ಡಿ ಕೆ ಶಿವಕುಮಾರ್. ದಯವಿಟ್ಟು ಅವರು PRC ತರ್ತಾ ಇರೋದ್ರ ಹಿಂದೆನೂ ಕೂಡ ಉದ್ದೇಶ ಶುದ್ಧಿ ಇಲ್ಲ. ಟೋಪಿ ವಾಲಾಗಳನ್ನ ವೋಟರ್ ಲಿಸ್ಟ್ ಅಲ್ಲಿ ಉಳಿಸಬೇಕು ಅಂತ ಹೇಳಿ ಬಂದಿರುವಂತ ಸಂದರ್ಭದಲ್ಲೇ PRC ತಂದಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಡಿ ಕೆ ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೊರಟಿದ್ದಾರೆ? NRC ನ ವಿರೋಧಿಸೋದು, ಅದನ್ನು ಮಾಡುವಂತ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಾಗಳು ಯಾರಿದ್ರು, ಆ ಟೋಪಿ ವಾಲಾಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ರು ಅಂತ ಗೊತ್ತಾಯ್ತು. ಆ ಟೋಪಿ ವಾಲಾಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಸುವೇಂದ್ರ ಅಧಿಕಾರಿ ಬಂದಾದ ಕೂಡಲೇ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತಿದಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಟೋಪಿ ವಾಲಾಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನ ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ದಿಲ್ದಲ್ಲೇ PRC ತಂದಿದ್ದಾರೆ. ಇದನ್ನ ನಾವು ಗಮನಿಸಬೇಕು ಬಂಧುಗಳೇ. ಡಿ ಕೆ ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೊರಟಿದ್ದಾರೆ? NRC ನ ವಿರೋಧಿಸೋದು, ಅದನ್ನು ಮಾಡುವಂತ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಾಗಳು ಯಾರಿದ್ರು, ಆ ಟೋಪಿ ವಾಲಾಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ರು ಅಂತ ಗೊತ್ತಾಯ್ತು. ಆ ಟೋಪಿ ವಾಲಾಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಸುವೇಂದ್ರ ಅಧಿಕಾರಿ ಬಂದಾದ ಕೂಡಲೇ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತಿದಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಟೋಪಿ ವಾಲಾಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನ ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ದಿಲ್ದಲ್ಲೇ PRC ತಂದಿದ್ದಾರೆ. ಇದನ್ನ ನಾವು ಗಮನಿಸಬೇಕು ಬಂಧುಗಳೇ.